ಹಾಯ್ ವೀಕ್ಷಕರೇ, ನಾನಿಲ್ಲಿ ದಿಢೀರಾಗಿ ಮಾಡುವಂಥ ಒಂದು ಒಳ್ಳೆ ದೋಸೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ 2 ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ನಾನು. ನೀವು ರಾತ್ರಿ ಮಾಡೋದಾದರೆ ಬೆಳಗ್ಗೆ ನೆನೆಸಿಡಿ, ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಡಿ. ಬನ್ನಿ ಇವಾಗ ರುಬ್ಕೊಳ್ಳೋಣ. ನಾನಿಲ್ಲಿ ಏನು ನೆನೆಸಿಟ್ಟಿದ್ದೀನೋ ಅದೇ ನೀರನ್ನೇ ಹಾಕ್ಕೊಂಡು ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ರಾತ್ರಿನೇ ನಾವು ರುಬ್ಬಿ ಇಟ್ಟರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ತುಂಬ ಜನಕ್ಕೆ. ಅದರಿಂದ ನಾನಿಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೇ ರುಬ್ಬಿದ ತಕ್ಷಣ ದಿಢೀರಂತ ಮಾಡುವಂಥ ದೋಸೆ ರೆಸಿಪಿನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಾನೇನು ನೆನೆಸಿಟ್ಟಿದ್ದೀನೋ ಅದೇ ನೀರನ್ನು ಹಾಕ್ಕೊಂಡ್ರೆ ದೋಸೆಗೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸೋಡಾ ಎಲ್ಲ ಏನೂ ಬಳಸ್ತಿಲ್ಲ ವೀಕ್ಷಕರೇ, ಆರೋಗ್ಯಕ್ಕೆ ಸೋಡಾ ಒಳ್ಳೆಯದಲ್ಲ ಅಂತೇಳಿ. ದೋಸೆ ಅದಕ್ಕೆ ನಾವು ಎಷ್ಟು ಮಂದವಾಗಿ ಇಟ್ಕೊತೀವೋ ಅದೇ ರೀತಿಯೇ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾನಿಲ್ಲಿ ಸೋಡಾ ಎಲ್ಲ ಏನೂ ಬಳಸ್ತಾ ಇಲ್ಲ. ಬನ್ನಿ ಇವಾಗ ತವದ ಮೇಲೆ ಒಂದು ಅರ್ಧ ಈರುಳ್ಳಿ ತೊಗೊಳ್ಳಿ. ಅರ್ಧ ಈರುಳ್ಳಿನಿ ನಾನು ಸ್ವಲ್ಪ ಎಣ್ಣೆ ಎದ್ದಿ ನಾನು ಆ ತವ ಮೇಲೆಲ್ಲ ಸವರ್ತಾ ಇದ್ದೀನಿ. ಅದರಿಂದ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಎದ್ದು ಬರುತ್ತೆ. ಈಗ ನೋಡಿ ದೋಸೆ ನೋಡಿ, ನಾವು ರಾತ್ರಿ ನೆನೆಸಿಟ್ಟು ಮಾಡಿರ್ತೀವಲ್ಲ ಅದೇ ಥರ ಬರುತ್ತೆ ಇಲ್ಲಿ. ಆಮೇಲೆ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೋ ಅದೇ ರೀತಿ ಬರುತ್ತೆ ಮಾತ್ರ. ದೋಸೆ ಸೂಪರಾಗಿ ಬರುತ್ತೆ ಮಾತ್ರ, ಕ್ರಿಸ್ಪಿಯಾಗಿರುತ್ತೆ. ನೀವೇನಾದರೂ ಸಾಫ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಸೋಡಾ ಬಳಸಿದ್ರೆ ಅದು ಸಾಫ್ಟಾಗಿ ಬರುತ್ತೆ. ಬೇಡ ಅಂತಂತಂದರೆ ಸ್ವಲ್ಪ ಅವಲಕ್ಕಿನ ನೆನೆಸಿ ನೀವು ರುಬ್ಬಿಟ್ಕೊಂಡ್ರೆ ಅದು ಇನ್ನೂ ಸಾಫ್ಟಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ದೋಸೆ. ನಮಗೆ ರಾತ್ರಿನೇ ನೆನೆಸಿ ರುಬ್ಬಿ ಮಾಡೋದ್ರಿಂದ ಸುಮಾರು ಜನಕ್ಕೆ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಆಗಿದೆ. ಅದರಿಂದ ನಾವು ದೋಸೆ ತಿಂದಾಗ ಕುತ್ತಿಗೆ ಎಲ್ಲ ಉರಿಯುತ್ತೆ. ಅದರಿಂದ ನಾವು ಈ ರೀತಿ ನಾವು ದೋಸೆ ಮಾಡಿಕೊಂಡ್ರೆ ದೋಸೆ ಮಾಡೋದಂಗೂ ಸಮಾಧಾನ ಇರುತ್ತೆ. ಆದರೆ ತುಂಬ ಟೇಸ್ಟೂ ಕೂಡ ಇರುತ್ತೆ. ಹೆಸರು ಕಾಳು ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತೇಳಿ. ಒಂಚೂರು ನಾವು ಸೌಟಿನ ಜೊತೆ ಎದ್ದು ಬರಲ್ಲ, ಅದು ಅಷ್ಟೇ ಚೆನ್ನಾಗಿ ಕಚ್ಕೊಳ್ಳುತ್ತೆ. ನೀವಿಲ್ಲಿ ಎಣ್ಣೆನೋ ತುಪ್ಪನೋ ಏನು ಬಳಸ್ತೀರಾ ನೀವು ಅದನ್ನು ಬಳಸ್ಕೊಳ್ಳಿ. ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ವೀಕ್ಷಕರೇ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಯಾವುದಾದ್ರೂ ಪಲ್ಯ ಆಗಿರ್ಬೋದು, ಏನಾದರೂ ಬಳಸ್ಬೋದು. ನೀವು ಇಲ್ಲಿ ಚಟ್ನಿ ಎಲ್ಲ ಏನಾದರೂ ಬಳಸ್ಬೋದು. ನಾನು ಇದೇ ಕಾಂಬಿನೇಷನ್ಗೆ ಒಂದು ನನ್ನ ಚಟ್ನಿ ರೆಸಿಪಿನೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ವೀಕ್ಷಕರೇ. ಇದು ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿರೋದ್ರಿಂದ ಮೊಸರು ಮತ್ತು ಚಟ್ನಿ ಯಾವುದಾದ್ರೂ ಬಳಸ್ಬೋದು ನಾವು ಈಸಿಯಾಗಿ. ಬನ್ನಿ ವೀಕ್ಷಕರೇ, ನಾನು ಇವಾಗ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡುವಂಥ ನಾನು ಚಟ್ನಿನ ಕೂಡ ಹೇಳ್ಕೊಡ್ತೀನಿ. ನಾನಿಲ್ಲಿ ತೆಂಗಿನಕಾಯಿನ ಚಟ್ನಿ ಇದು. ಬನ್ನಿ ಇಲ್ಲಿ ರುಬ್ಬಕ್ಕೆ ಹಾಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ತೆಂಗಿನಕಾಯಿ, ಹಾಗೆ 4 ಹಸಿರು ಮೆಣಸಿನಕಾಯಿ, 2 ಇಂಚು ಹುಣಸೆಹಣ್ಣು, ಹಾಗೆ ಒಂದು 15 ಕಾಳು ಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಪುಟಾಣಿ ತೊಗೊಂಡಿದ್ದೀನಿ. ಕಡಲೆ ಅಂತ ಹೇಳ್ತೀವಲ್ಲ, ಹುರ್ಗಡ್ಲೆ ಅದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾವಿಲ್ಲಿ ರುಬ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆಗೆ. ನಾನು ಮಾಡಿರೋ ಏನು ಹೆಸರು ಕಾಳು ದೋಸೆ ಮಾಡಿದ್ದೀನೋ ಇದು ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ. ಹಾಗೆ ಇಲ್ಲಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇವಾಗ ನಾನು ಇಲ್ಲಿ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದ್ದರೆ ಇನ್ನೂ ಏನಾದರೂ ಒಗ್ಗರಣೆಗೆ ಹಾಕೋಬೋದು ನೀವು. ಇಷ್ಟನ್ನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನಾನು ಇಲ್ಲಿ ಚಟ್ನಿಗೆ. ಅದು ಚಿಟಪಟ ಅಂದ ತಕ್ಷಣ ನೀವು ಅದನ್ನ ಎತ್ತಿ ನೀವು ಚಟ್ನಿ ಮೇಲೆ ಹಾಕ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಒಗ್ಗರಣೆಗೆ ನೀವು ಬ್ಯಾಡಗಿ ಮೆಣಸನ್ನು ಕೂಡ ಉಪಯೋಗಿಸ್ಬೋದು, ತುಂಬ ರುಚಿಯಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ದೋಸೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.